ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಕೃಷಿ ಕ್ಷೇತ್ರಕ್ಕೆ ಕಾಲಿಡೋದು ಅಂದ್ರೆ ಅದು ತುಂಬಾನೇ ಒಂದು ಹುಮ್ಮಸ್ಸಿನ ವಿಚಾರ. ಆದ್ರೆ ಈ ಪಯಣದಲ್ಲಿ ಕೆಲವು ಸಾಮಾನ್ಯ ತಪ್ಪುಗಳು ನಮ್ಮ ಶ್ರಮವನ್ನ, ನಮ್ಮ ಹಣವನ್ನ ಎಲ್ಲವನ್ನೂ ವ್ಯರ್ಥ ಮಾಡ್ಬಿಡ್ಬೋದು. ಸೊ ಇವತ್ ನಾವು ಹೊಸ ರೈತರು ಮಾಡುವ 5 ದೊಡ್ಡ ತಪ್ಪುಗಳ ಬಗ್ಗೆ ಮಾತಾಡೋಣ, ಮತ್ತೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೋದು ಅಂತನೂ ನೋಡೋಣ. ಹಾಗಾದ್ರೆ ಎಲ್ಲಿ ತಪ್ಪು ನಡಿಬಹುದು? ಯಾವ ಸಣ್ಣ ಸಣ್ಣ ತಪ್ಪುಗಳು ದೊಡ್ಡ ಮಟ್ಟದ ಯಶಸ್ಸಿಗೆ ಅಡ್ಡಿಯಾಗಬಹುದು? ಬನ್ನಿ ಒಂದೊಂದಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋಣ. ನೋಡಿ, ನಾವು ಮಾತಾಡ್ತಿರೋ ಈ ತಪ್ಪುಗಳು ಸಣ್ಣ ಪುಟ್ಟದಲ್ಲ. ಇದರ ಪರಿಣಾಮಗಳು ತುಂಬಾನೇ ಗಂಭೀರವಾಗಿರುತ್ತೆ. ಬೆಳೆ ಕೈಗೆ ಬರದೇ ಹೋಗೋದು, ಆರ್ಥಿಕವಾಗಿ ನಷ್ಟ ಆಗೋದು, ಅಷ್ಟೇ ಯಾಕೆ ಸಾಕಿದ ಜಾನುವಾರುಗಳನ್ನೇ ಕಳ್ಕೋಬೇಕಾಗ್ಬೋದು. ಹಾಗಾಗಿ ಮುಂದೆ ನಾವು ಚರ್ಚೆ ಮಾಡೋ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ತಪ್ಪು ಯಾವುದು? ಅದು ಕುರುಡು ನಂಬಿಕೆ. ಹೌದು, ಕೇಳೋಕೆ ಇದು ಸಿಂಪಲ್ ಆಗಿ ಕಾಣಿಸಬಹುದು, ಆದ್ರೆ ಎಷ್ಟೋ ಹೊಸ ರೈತರು ಬೀಳುವ ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಬಲೆನೇ ಇದು. ಅವ್ರು ಹೇಳಿದ್ರು, ಅದಕ್ಕೆ ನಾನ್ ಮಾಡ್ದೆ. ಈ ಮಾತನ್ನ ನಾವು ಎಷ್ಟು ಸಲ ಕೇಳಿರ್ತೀವಲ್ವಾ? ಪಕ್ಕದ ತೋಟದಲ್ಲಿ ಏನೋ ಚೆನ್ನಾಗ್ ಬಂದಿದೆ ಅಂತ ತಕ್ಷಣ ಯಾಕೆ, ಹೇಗೆ ಅಂತ ಪ್ರಶ್ನೆನೇ ಮಾಡ್ದೆ ಅದನ್ನೇ ನಮ್ಮ ಜಮೀನಲ್ಲೂ ಪ್ರಯತ್ನಿಸಕ್ ಹೋಗೋದು. ಅಲ್ಲೇ ನೋಡಿ ಸಮಸ್ಯೆ ಮೂಲ ಇರೋದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ரொம்ப ಸಿಂಪಲ್. ಬೇರೆಯವರ ಯಶಸ್ಸನ್ನ ಕುರುಡಾಗಿ ಕಾಪಿ ಮಾಡೋ ಬದಲು ಮೊದಲು ನಮ್ಮ ಜಮೀನಿನ ಬಗ್ಗೆ ತಿಳ್ಕೋಬೇಕು ಅಲ್ವಾ? ಯಾಕೆಂದ್ರೆ ಅವರ ಮಣ್ಣು ಬೇರೆ, ನಮ್ಮ ಮಣ್ಣು ಬೇರೆ. ಅಲ್ಲಿನ ವಾತಾವರಣಕ್ಕೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಬರೀ ಕಥೆಗಳ್ನ ನಂಬೋ ಬದಲು ವಿಜ್ಞಾನ ಆಧಾರಿತ ಸತ್ಯಾಂಶಗಳಿಗೆ ಬೆಲೆ ಕೊಡೋದು ಬುದ್ಧಿವಂತಿಕೆ. ಸರಿ, ಮೊದಲನೇ ತಪ್ಪು ಆಯ್ತು. ಈಗ ಎರಡನೇ ತಪ್ಪಿನ ಕಡೆಗೆ ಹೋಗೋಣ. ಅದೇನಪ್ಪಾ ಅಂದ್ರೆ ಅಜ್ಞಾನದಿಂದ ಸಾಕಣೆ. ಅಂದ್ರೆ ಸರಿಯಾದ ಮಾಹಿತಿ ಇಲ್ಲದೆ ಜಾನುವಾರು ಸಾಕಣೆ ಆಗಿರ್ಬೋದು ಅಥವಾ ರೇಷ್ಮೆ ಹುಳು ಸಾಕಣೆ ಆಗಿರ್ಬೋದು, ಇದನ್ನ ಶುರು ಮಾಡೋದು. ಇದ್ರಿಂದ ಎಷ್ಟು ದೊಡ್ಡ ನಷ್ಟ ಆಗ್ಬೋದು ಅಂತ ಈಗ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. ರೇಷ್ಮೆ ಕೃಷಿ. ಇಲ್ಲಿ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ, ಒಂದು ಚೈನ್ ಇದ್ದಾಗೆ. ಹುಳುಗಳು ಜ್ವರಕ್ಕೆ ಬರುವ ಸಮಯವನ್ನ ನಾವು ಸರಿಯಾಗಿ ಗುರುತಿಸಿಲ್ಲ ಅಂದ್ರೆ ನಾವು ಕೊಡುವ ಸೊಪ್ಪಿನ ಪ್ರಮಾಣ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಅದ್ರಿಂದ ಅವುಗಳಿಗೆ ಬೇಕಾದಷ್ಟು ಜಾಗ ಸಿಗಲ್ಲ. ಫೈನಲ್ ರಿಸಲ್ಟ್ ಏನು? ಹುಳುಗಳ ಬೆಳವಣಿಗೆ ಸರಿಯಾಗಿ ಆಗೋದೇ ಇಲ್ಲ. ನೋಡಿ, ಒಂದು ಸಣ್ಣ ತಪ್ಪು ಹೇಗೆ ಸರಪಳಿಯ ಹಾಗೆ ಬೆಳೆದು ದೊಡ್ಡ ಸಮಸ್ಯೆಗೆ ಕಾರಣವಾಯಿತು. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಎಲ್ಲದಕ್ಕೂ ಊಹೆ ಮಾಡ್ತಾ ಕೋರೋ ಬದಲು ವಿಜ್ಞಾನವನ್ನ ನಂಬೋದು. ಪ್ರತಿಯೊಂದು ಹಂತವನ್ನು ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ಸರಿಯಾದ ಗೈಡೆನ್ಸ್ ಇರುತ್ತೆ. ಆ ಬೇಸಿಕ್ ನಾಲೆಜ್, ಆ ಮೂಲಭೂತ ಜ್ಞಾನವನ್ನ ನಾವು ಪಡ್ಕೊಂಡ್ರೆ ಆರೋಗ್ಯಕರ ಬೆಳವಣಿಗೆಯನ್ನ ನಾವೇ ಖಚಿತಪಡಿಸ್ಕೊಳ್ಬಹುದು. ಬನ್ನಿ ಈಗ ಮೂರನೇ ತಪ್ಪಿನ ಬಗ್ಗೆ ಮಾತಾಡೋಣ. ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತಾನೂ ಹೇಳ್ಬಹುದು. ಅದೇ ಮಣ್ಣಿನ ಬಗ್ಗೆ ನಿರ್ಲಕ್ಷ್ಯ. ಯೋಚನೆ ಮಾಡಿ, ಕೃಷಿಗೆ ಅಡಿಪಾಯವೇ ಮಣ್ಣು. ಆ ಫೌಂಡೇಶನೇ ಸರಿಯಿಲ್ಲ ಅಂದ್ರೆ ನಾವು ಕಟ್ಟೋ ಇಡೀ ಬೆಳೆಯ ಕಟ್ಟಡ ಕುಸಿದು ಬೀಳತ್ತಲ್ವಾ? ನೋಡಿ, ಎಷ್ಟೋ ಜನ ಮಣ್ಣಿನ ಪರೀಕ್ಷೆನೇ ಮಾಡಿಸಲ್ಲ. ಪ್ರತಿ ವರ್ಷ ಅದೇ ಜಾಗದಲ್ಲಿ ಅದೇ ಬೆಳೆ ಬೆಳೀತಾರೆ. ಸಾವಯವ ಗೊಬ್ಬರ ಅನ್ನೋದನ್ನಂತೂ ಪೂರ್ತಿ ಮರ್ತೇ ಬಿಟ್ಟಿರ್ತಾರೆ. ಆದ್ರೆ ಪರಿಹಾರ ತುಂಬಾ ಸರಳವಾಗಿದೆ ನೋಡಿ. ರೆಗ್ಯುಲರ್ ಆಗಿ ಸಾಯಿಲ್ ಟೆಸ್ಟ್ ಮಾಡೋದು, ಬೆಳೆ ಪರಿವರ್ತನೆ ಮಾಡೋದು ಮತ್ತು ಸಾವಯವ ಗೊಬ್ಬರವನ್ನ ಬಳಸೋದು. ಈ 3 ಕೆಲ್ಸಗಳು ನಮ್ಮ ಮಣ್ಣಿಗೆ ಹೊಸ ಜೀವ ಕೊಡುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಮಣ್ಣಿನ ಆರೋಗ್ಯಕ್ಕೆ 3 ಮುಖ್ಯ ಪಿಲ್ಲರ್ಗಳಿದ್ದಂಗೆ. 1 ಮಣ್ಣು ಪರೀಕ್ಷೆ, 2 ಸಾವಯವ ಗೊಬ್ಬರ ಮತ್ತು 3 ಮಲ್ಚಿಂಗ್ ಅಥವಾ ಹೊದಿಕೆ. ಈ 3 ಸರಳ ಸ್ಟೆಪ್ಸ್ ಫಾಲೋ ಮಾಡಿದೆ ಸಾಕು, ನಮ್ಮ ಮಣ್ಣಿನ ಫಲವತ್ತತೆ ಅದ್ಭುತವಾಗಿ ಹೆಚ್ಚಾಗುತ್ತೆ. ಓಕೆ, ಈಗ 4ನೇ ತಪ್ಪಿನ ಕಡೆಗೆ ಬರೋಣ. ಇದು ತುಂಬಾನೇ ಕಾಮನ್ ಆಗಿ ನಾವು ನೋಡುವಂತಹ ತಪ್ಪು. ನಮ್ಮ ಬೆಳೆಯಲ್ಲಿ ಏನಾದ್ರೂ ಒಂದು ಸಣ್ಣ ಸಮಸ್ಯೆ ಕಾಣಿಸ್ತು ಅಂದ ತಕ್ಷಣ ನಮ್ಮ ಕೈ ಮೊದಲು ಹೋಗೋದೇ ರಾಸಾಯನಿಕದ ಡಬ್ಬಿ ಕಡೆಗೆ. ಇದು ಸುಲಭದ ದಾರಿ ಅಂತ ಅನಿಸ್ಬಹುದು, ಆದ್ರೆ ಲಾಂಗ್ ಟರ್ಮ್ನಲ್ಲಿ ಇದರ ಪರಿಣಾಮಗಳು ತುಂಬಾ ಅಪಾಯಕಾರಿ. ಹೀಗೆ ತರಾತುರಿಯಲ್ಲಿ ರಾಸಾಯನಿಕ ಸಿಂಪಡಿಸೋದ್ರಿಂದ ನಾವು ತೆರುವ ಬೆಲೆ ಏನು ಒಂದ್ಸಲ ಯೋಚನೆ ಮಾಡೋಣ. ಮೊದಲನೇದಾಗಿ ದುಡ್ಡಿನ ನಷ್ಟ, 2ನೇದಾಗಿ ಕೆಲವೊಮ್ಮೆ ಬೆಳೆಗೆನೇ ಹಾನಿ ಆಗ್ಬಹುದು, 3ನೇದಾಗಿ ದೀರ್ಘಕಾಲದಲ್ಲಿ ಮಣ್ಣಿನ ಸತ್ವ ಪೂರ್ತಿ ನಾಶ ಆಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷಿಗೆ ಸಹಾಯ ಮಾಡುವ ಜೇನುಣಗಳಂಥ ಉಪಯುಕ್ತ ಜೀವಿಗಳು ಸತ್ತೋಗ್ತವೆ. ಇದಕ್ಕೆಲ್ಲ ನಾವು ಬೆಲೆ ತರಬೇಕಾ? ಹಾಗಾದ್ರೆ ಇದಕ್ಕೆ ಉತ್ತಮ ಮಾರ್ಗ ಯಾವುದು? ಸಿಂಪಲ್. ಸಿಂಪಡಿಸೋ ಮೊದಲು ಯೋಚಿಸೋದು. ಮೊದಲು ಸಮಸ್ಯೆಯ ಮೂಲ ಕಾರಣ ಏನು ಅಂತ ಪತ್ತೆ ಮಾಡಿ. ರಾಸಾಯನಿಕಗಳನ್ನ ಕೊನೆಯ ಅಸ್ತ್ರವಾಗಿ ಮಾತ್ರ ಬಳಸಿ. ಅದರ ಬದಲು ಸಮಗ್ರ ಕೀಟ ನಿರ್ವಹಣೆ ಅಂತಾರಲ್ಲ, ಆ ಥರದ ಬುದ್ಧಿವಂತಿಕೆಯ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋಣ. ಸರಿ, ಈಗ ನಮ್ಮ ಲಿಸ್ಟಿನಲ್ಲಿರೋ ಕೊನೆಯ ಅಂದ್ರೆ 5ನೇ ತಪ್ಪಿಗೆ ಬಂದಿದ್ದೇವೆ.
ಇದು ಸಮಯ ಪ್ರಜ್ಞೆಯ ಅಭಾವ. ಯಾಕಂದ್ರೆ ಕೃಷಿಯಲ್ಲಿ ಒಮ್ಮೆ ಸಮಯ ಕೈತಪ್ಪಿ ಹೋದ್ರೆ ಮತ್ತೆ ಅದು ಸಿಗೋದೇ ಇಲ್ಲ, ಎಲ್ಲವನ್ನೂ ಕಳೆದುಕೊಂಡ ಹಾಗೆ. ಕೃಷಿಯಲ್ಲಿ ಸಮಯವೇ ಜೀವ. ಈ ಒಂದು ಮಾತ್ನಲ್ಲಿ ಎಷ್ಟು ಆಳವಾದ ಅರ್ಥ ಇದೆ ಅಲ್ವಾ? ಬೀಜ ಹಾಕೋದ್ರಿಂದ ಹಿಡಿದು ಬೆಳೆ ಕಟಾವು ಮಾಡೋವರೆಗೂ ಪ್ರತಿಯೊಂದು ಕೆಲ್ಸಕ್ಕೂ ಒಂದು ನಿರ್ದಿಷ್ಟ ಸರಿಯಾದ ಸಮಯ ಅಂತ ಇರುತ್ತೆ. ಆ ಸಮಯವನ್ನ ನಾವು ಮಿಸ್ ಮಾಡ್ಕೊಂಡ್ರೆ ಆಮೇಲೆ ಎಷ್ಟೇ ಕಷ್ಟಪಟ್ರೂ ಅಂದುಕೊಂಡಷ್ಟು ಒಳ್ಳೆ ಫಲಿತಾಂಶ ಸಿಗೋದೇ ಇಲ್ಲ. ಕಟಾವು ಮಾಡೋದನ್ನ ತಡ ಮಾಡೋದು, ಅಥವಾ ಜಾನುವಾರುಗಳಿಗೆ ಸರಿಯಾದ ಸಮಯಕ್ಕೆ ಮೇವು ಹಾಕದೇ ಇರೋದು, ಋತುಮಾನ ಬದಲಾಗುವಾಗ ಬರುವ ಸೂಚನೆಗಳನ್ನ ಕಡೆಗಣಿಸೋದು, ಇವೆಲ್ಲವೂ ಇದಕ್ಕೆ ಉದಾಹರಣೆಗಳು. ಇದಕ್ಕೆ ಪರಿಹಾರ ಏನು? ಒಂದು ಕೃಷಿ ಕ್ಯಾಲೆಂಡರ್ ಇಟ್ಕೊಳ್ಳಿ. ಜಮೀನಿನಲ್ಲಿ ನಡೆಯುವ ಸಣ್ಣಪುಟ್ಟ ಬದಲಾವಣೆಗಳನ್ನು ಗಮನಿಸೋ ಕೌಶಲ್ಯವನ್ನ ಬೆಳೆಸ್ಕೊಳ್ಳಿ. ಮತ್ತೆ ಸರಿಯಾದ ಮಾರ್ಗದರ್ಶನವನ್ನ ಪಾಲಿಸಿ. ಸರಿ, ನಾವು ಈಗ 5 ಪ್ರಮುಖ ತಪ್ಪುಗಳನ್ನ ನೋಡಿದ್ದೇವೆ. ಆದರೆ ಕೇವಲ ತಪ್ಪುಗಳ ಬಗ್ಗೆ ಮಾತಾಡಿದ್ರೆ ಸಾಲದು. ಈಗ ಈ ತಪ್ಪುಗಳಿಂದ ಪಾಠ ಕಲಿತು ಯಶಸ್ಸಿನ ದಾರಿಯಲ್ಲಿ ಹೇಗೆ ಮುಂದೆ ಹೋಗೋದು ಅಂತ ನೋಡೋಣ. ಇದು ತಪ್ಪುಗಳಿಂದ ಪಾಂಡಿತ್ಯದ ಕಡೆಗೆ ಸಾಗುವ ದಾರಿ. ನೋಡಿ, ತಪ್ಪು ಮಾಡೋದು ಅನ್ನೋದು ಸಹಜ, ಅದು ಕಲಿಕೆಯ ಒಂದು ಭಾಗ ಅಷ್ಟೇ. ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು. ಆದ್ರೆ ಮಾಡದ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋದು, ಅದು ನಮ್ಮ ಆಯ್ಕೆ. ಅದು ನಾವು ಕಲಿಯೋಕೆ ರೆಡಿ ಇಲ್ಲ ಅನ್ನೋದ್ರ ಸಂಕೇತ. ಹಾಗಾದ್ರೆ ಕೃಷಿಯಲ್ಲಿ ಯಶಸ್ಸು ಗಳಿಸಬೇಕು ಅಂದ್ರೆ 3 ಮುಖ್ಯ ಆಧಾರ ಸ್ತಂಭಗಳನ್ನ ನಾವು ನೆನ್ಪಿಡ್ಬೇಕು. ಮೊದಲನೇದು ಸರಿಯಾದ ಮಾಹಿತಿ, 2ನೇದು ಮೂಲಭೂತ ಜ್ಞಾನ ಮತ್ತು 3ನೇದು ಧೈರ್ಯದಿಂದ ತಪ್ಪುಗಳಿಂದ ಕಲಿಯುವ ಮನೋಭಾವ. ಈ 3 ನಮ್ ಜೊತೆ ಇದ್ರೆ ಯಶಸ್ಸು ಖಂಡಿತ ನಮ್ಮದಾಗತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಯಶಸ್ವಿ ರೈತರಾಗ್ಬೇಕು ಅಂದ್ರೆ ನಮ್ಮ ಮೊದಲ ಹೆಜ್ಜೆ ಏನಾಗಿರ್ಬೇಕು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಯಾಕಂದ್ರೆ ನಾವು ಕಲಿಯೋದು ಒಂದು ಭಾಗ ಆದ್ರೆ ಕಲ್ತಿದ್ದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೇನೆ ನಮ್ಮ ನಿಜವಾದ ಯಶಸ್ಸು ನಿಂತಿರೋದು.